ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಈ ದೇಶದಲ್ಲಿ ದಿಢೀರಂತ ಯಾರೋ ಒಬ್ಬರು ಸನ್ಯಾಸಿಗಳು, ಸಾಧುಗಳು ದಿಢೀರಾಗಿ ರಾತ್ರೋರಾತ್ರಿ ಫೇಮಸ್ ಆಗಿ ಹೋಗ್ತಾರೆ. ನಮ್ಮ ಮಾಧ್ಯಮಗಳು ಸಹ ಆತನ ಸುತ್ತಾನೆ ಕ್ಯಾಮ್ರಾ ಸುತ್ತಿ ಇಲ್ಲದ ಬಂಡಲ್ಗಳನ್ನು ಬಿಟ್ಟು ಅವನನ್ನು ರಾತ್ರೋರಾತ್ರಿ ಏನೋ ದೊಡ್ಡ ಮಟ್ಟಕ್ಕೆ ಹೋಗಿ ಕೂರಿಸ್ತಾರೆ. ಮೂರ್ಖ ಜನರು ಸಹ ಅವನನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲೆಲ್ಲೂ ಅವನದೇ ಸುದ್ದಿ ಆಗುತ್ತೆ. ದಿಢೀರಂತ ಎಲ್ಲೂ ಇಲ್ಲದ ಹೆಸರು ಇಡೀ ದೇಶದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಅಂತಹದೇ ಒಂದು ಹೆಸರು IIT ಬಾಬಾ. ಈ ಡೋಂಗಿ ಬಾಬಾಗೆ ಈ IIT ಬಾಬಾ ಅನ್ನುವಂತಹ ಹೆಸರು ಹೇಗೆ ಬಂತು ಮತ್ತು ಆತನ ಇತ್ತೀಚಿನ ವಕ್ರಬುದ್ಧಿ ಏನಿತ್ತು ಅನ್ನೋದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮುಖ್ಯವಾಗಿ ಹೇಳಬೇಕಾಗಿರೋಂತಹ ವಿಚಾರ ಅಂದರೆ, ಈ IIT ಬಾಬಾಗೆ ಸುಮಾರು ಸಾಧುಗಳು ಸೇರಿಕೊಂಡು ಒಂದಷ್ಟು ತದುಕುವ ಮಟ್ಟದ ಘರ್ಷಣೆ TV ಚಾನಲ್ನಲ್ಲಾಗಿದೆ, ಲೈವ್ನಲ್ಲಾಗಿದೆ. ನ್ಯೂಸ್ ನೇಷನ್ ಅನ್ನುವಂಥ ಒಂದು ಚಾನಲ್ ತನ್ನ TRPಗಾಗಿ ಒಂದಷ್ಟು ಸಾಧುಗಳನ್ನು ಗುಡ್ಡೆ ಹಾಕ್ಕೊಂಡಿತ್ತು. ಅದಕ್ಕೆ ಈ IIT ಬಾಬಾನನ್ನು ಸಹ ಕರೆಸಿತ್ತು. ಅಲ್ಲಿ ಎಲ್ಲ ಸಾಧುಗಳು ಒಂದು ಕಡೆ ಆದರೆ ಈ IIT ಬಾಬಾನೇ ಒಂದು ಕಡೆ. ಯಾಕೆಂದರೆ ಅವನನ್ನು ಇದ್ದಕ್ಕಿದ್ದಂಗೆ ಹೀರೋ ಮಾಡಿಬಿಟ್ಟಿದ್ದಾರಲ್ಲ ಮಾಧ್ಯಮಗಳು. ಅವನಿಗೆ ದೊಡ್ಡ ಮಟ್ಟದಲ್ಲಿ ಈಗ ಏನೋ ತಾನು ದೊಡ್ಡ ಸಾಧು, ದೊಡ್ಡ ಒಂದು ಧರ್ಮ ಪ್ರತಿಪಾದಕ ಅನ್ನುವಂತಹ ಅಹಂ ಬೆಳೆದುಬಿಟ್ಟಿದೆ. ಅದನ್ನು ಮುಂದಿಟ್ಕೊಂಡು ಆ ಸ್ಟುಡಿಯೋದಲ್ಲೂ ಸಹ ತೋರಿಸುವಂತಹ ಪ್ರಯತ್ನ ಮಾಡ್ತಾನೆ. ಈ ಎಲ್ಲ ಹಳೆ ಸಾಧುಗಳಿದ್ರಲ್ಲ, ಅವರೆಲ್ಲರೂ ಸೇರಿ ತಿರುಗಿ ಬೀಳ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಈ IIT ಬಾಬಾ ಹಲ್ಲೆನೇ ಮಾಡಿಬಿಡ್ತಾನೆ. ಅವನು ಇಟ್ಕೊಂಡಿದ್ದಂತಹ ಒಂದು ಕಮಂಡಲ, ಆ ಕೈ ಒಂದು ಏನದು ತಪಸ್ಸು ಮಾಡೋದಕ್ಕೆ ಕೈ ಸ್ಟ್ಯಾಂಡ್ ಇರುತ್ತಲ್ಲ, ಅದನ್ನು ಬಳಸ್ಕೊಂಡು ಆ ಕಮಂಡಲದ ನೀರೆಲ್ಲ ಇನ್ನೊಬ್ಬನ ಮೇಲೆ ಚೆಲ್ಲಿ ಅದು ಏನೋ ದೊಡ್ಡ ರಾಧಂತ ಆಯಿತು. ಆನಂತರ ಈ ಮಿಕ್ಕಂಥ ಸಾಧುಗಳೆಲ್ಲ ಅವನ ವಿರುದ್ಧ ತಿರುಗಿ ಬಿದ್ದರು. ಅವನನ್ನು ವಾಚಾಮಗೋಚರವಾಗಿ ಬೈದರು. ಸಾಧುಗಳ ಬಾಯಲ್ಲಿ ಒಬ್ಬೊಬ್ಬೊಬ್ಬೊಬ್ಬ ಒಂದು ಪದವೂ ಸಹ ಆ ಚಾನಲ್ನವ್ರಿಗೆ ಪ್ರಸಾರ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಬರೀ ಬೀಪ್ ಸೌಂಡು, ಕುಯ್ 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 ಕುಯ್, ಆಂಬ್ಯುಲೆನ್ಸ್ ಪಾಸ್ ಆದಂಗಿತ್ತು. ಅದರಲ್ಲಿ ಮಹಿಳಾ ಸಾಧುಗಳು ಇದ್ದರು. ಅವರ ಮಾತುಗಳಿಗೂ ಕುಯ್ 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 ಅಂದರೆ ಯಾಕೆ? ಬರೀ ಕೆಟ್ಟ ಮಾತು, ಬರೀ ಬೈಗುಳ. ಎಲ್ಲ ಬೈಗುಳನೂ ಎಲ್ಲ ಸಾಧುಗಳು, 4-5 ಜನ ಸಾಧುಗಳು ಸೇರಿಕೊಂಡು ಈ IIT ಬಾಬಾನ ಮೇಲೆ ಮುಗಿಬಿದ್ರು. ಅವನನ್ನು ವಾಚಾಮಗೋಚರವಾಗಿ ಬೈದರು. ಕೆಟ್ಟ ಮಾತಲ್ಲೇ ಬೈದರು. ಒಂದು ಪದನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದನ್ನು ಕೇಳಿಸ್ಕೊಳ್ಳುವಂತಹ ಸೌಭಾಗ್ಯ ನನಗೂ ದೊರಕಿಲ್ಲ. ಯಾಕಂದರೆ ಆ ನ್ಯೂಸ್ ನೇಷನ್ ಚಾನಲ್ನವರು ಅದಕ್ಕೆಲ್ಲ ಕುಯ್ ಅಂತ ಹಾಕಿದ್ದಾರೆ. ಆದರೆ ಆ ನಂತರ ಬಂದಂತಹ ಸುದ್ದಿಗಳು ಅವು ಎಲ್ಲವೂ ಅಶ್ಲೀಲವಾದಂತಹ ಕೆಟ್ಟ ಪದಗಳಾಗಿತ್ತು. ಹಾಗಾದರೆ ಈ ಸನಾತನ ಧರ್ಮ ಅಂತ ಹೇಳಿಕೊಂಡು ಅಥವಾ ಯಾವುದೇ ಧರ್ಮ ಅಂತ ಹೇಳಿಕೊಂಡು ಧರ್ಮದ ಹೆಸರಿನಲ್ಲಿ ಪ್ರಖ್ಯಾತಿ ಗಳಿಸ್ಕೊಂಡು ಕಾವಿ ತೊಟ್ಟು, ಇನ್ಯಾವುದೋ ಗೌನ್ ತೊಟ್ಟು, ಇನ್ಯಾವುದೋ ಬಣ್ಣದ ಬಟ್ಟೆ ಹಾಕ್ಕೊಂಡು ಆಯಾ ಧರ್ಮದ ಜನರನ್ನು ನಮ್ಮನ್ನು ಫಾಲೋ ಮಾಡಿ ನಾವು ನಿಮಗೆ ಧರ್ಮದ ಹಾದಿ ತೋರಿಸ್ತೀವಿ ಅನ್ನುವಂಥವರು ಈ ರೀತಿ ಭಾಷೆನ ಬಳಸೋದು, ಇಷ್ಟು ಕೆಟ್ಟದಾಗಿ TV ಚಾನಲ್ನಲ್ಲಿ ಕುಯ್ ಅಂತ ಆಂಬ್ಯುಲೆನ್ಸ್ ಆಗುವ ಮಟ್ಟಕ್ಕೆ ಅಸಹ್ಯಕರವಾಗಿ ಬಳಸೋದು. ಆ ಡೋಂಗಿ IIT ಬಾಬಾ ಬಗ್ಗೆ ನಾನು ವಿವರಿಸ್ತೀನಿ. ಅವನು ಡೋಂಗಿನೇ, ಅದು ಸಾಬೀತಾಗಿದೆ ಕೂಡ. ಅವನು ಎಂತಹದೇ ಡೋಂಗಿ ಆಗಿರಲಿ, ಏನೇ ಡ್ರಾಮಾ ಮಾಡಿರಲಿ, ಆದರೆ ಅವನನ್ನು ನೀವು ಬೈತಿದ್ದೀರಲ್ಲ, ನೀವು ಸಾಮಾನ್ಯ ಜನ ಆಗಿದ್ದರೆ ಅಥವಾ ಬೇರೆ ಯಾರೋ ಆಗಿದ್ದರೆ ನೀವು ಅಷ್ಟು ಕೆಟ್ಟದಾಗ ಬೈಯೋದ್ರಲ್ಲ ಅರ್ಥ ಇರುತ್ತೆ. ಆದರೆ ನೀವು ಸಾಧುಗಳು ಅಂತ ಕರೆಸ್ಕೊಳ್ಳೋರು, ಭಗವಾಧಾರಿಗಳು, ಒಬ್ಬೊಬ್ಬೊಬ್ಬೊಬ್ಬ ನಿಮ್ಮ ಮುಂದೆ ದಿನಾ ಜನ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋಬೇಕು ಅಂತ ಬಯಸುವಂಥವರು, ನಾವೇ ಧರ್ಮಕ್ಕೆ ದಾರಿ ತೋರುವವರು ಅಂತ ಹೇಳ್ಕೊಳ್ಳೋ ನೀವು ಇಷ್ಟು ಕೆಟ್ಟ ಪದಗಳನ್ನು ಬಳಸ್ತಿರಲ್ಲ ಅಂತ. ಅದು ಒಂದು. ಇನ್ನೊಂದು, ಈ IIT ಬಾಬಾ, ಡೋಂಗಿ ಬಾಬಾ, ಇವನು ಇಲ್ಲದ ಡ್ರಾಮಾ ಮಾಡ್ತಾನೆ ಸ್ಟುಡಿಯೋದಲ್ಲಿ. ನನ್ನನ್ನು ಚಾನಲ್ನವರು ಉದ್ದೇಶಪೂರ್ವಕವಾಗಿ ಹಲ್ಲೆ ಆಗೋ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ. ನಾನು ಚಾನಲ್ ಮೇಲೆ ಕೇಸ್ ಹಾಕ್ತೀನಿ, ಆ್ಯಂಕರ್ ಮೇಲೆ ಕೇಸ್ ಹಾಕ್ತೀನಿ, ನನ್ನನ್ನು ಆಚೆ ಹೋಗೋಕೆ ಬಿಡ್ತಾ ಇಲ್ಲ, ಬಾಗಿಲು ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಗಲಾಟೆ. ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ, ತಪಸ್ಸು ಮಾಡುವ ಭಂಗಿಯಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಆದರೆ ಚಾನಲ್ ಅವರು ಹೇಳ್ತಾನೆ ಇರ್ತಾರೆ, ಬಾಗಿಲು ಲಾಕ್ ಆಗಿಲ್ಲ, ನೀನು ಹೋಗೋ ಹಾಗಿದ್ರೆ ಹೋಗಬಹುದು. ಇಲ್ಲ, ಬಾಗಿಲು ಲಾಕ್ ಆಗಿದೆ, ನೀವೆಲ್ಲ ಸೇರಿಕೊಂಡು ಸ್ಕೆಚ್ ಹಾಕಿ ನನ್ನನ್ನು ಈ ರೀತಿ ಹಿಂಸಿಸ್ತಾ ಇದ್ದೀರಿ, ನಾನು ಕೇಸ್ ಹಾಕ್ತೀನಿ ಅಂತ ಇವನು IIT ಬಾಬಾ ಗಲಾಟೆ. ಹಾಗಾದರೆ ಇಷ್ಟೆಲ್ಲ ನಡೀತಲ್ಲ ಈ IIT ಬಾಬಾ,
ಆ ನ್ಯೂಸ್ ನೇಷನ್ ಅನ್ನುವಂತಹ ಚಾನಲಲ್ಲಿ. ಯಾರು ಇವನು IIT ಬಾಬಾ, ಎಲ್ಲಿಂದ ಬಂದ ದಿಢೀರಂತ ಅಂದರೆ ಆತ ಹೊರಗೆ ಬಂದಿದ್ದು ಕುಂಭಮೇಳದ ಮೂಲಕ. ಕುಂಭಮೇಳದಲ್ಲಿ ದಿಢೀರಂತ ಪ್ರತ್ಯಕ್ಷ ಆದ. IIT ಬಾಬಾ ಅಂತ ಯಾಕೆ ಹೆಸರು ಬಂತು ಅಂದರೆ ಇವನು IITಯಿಂದ ಗ್ರ್ಯಾಜುಯೇಟ್ ಆಗಿರುವಂಥವನು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಭಾರತದ ಪ್ರತಿಷ್ಠಿತ IITಯಿಂದ ಗ್ರ್ಯಾಜುಯೇಟ್ ಆಗಿ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಇದ್ದಂತೆ. ಈಗ ಧರ್ಮ ಪ್ರಚಾರಕ್ಕಾಗಿ ದೇವರನ್ನ ದಿನ ಬೆಳಗಾದರೆ ನಾನು ಪೂಜೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಾನು ಸಾಧು ಆಗಬೇಕು ಅನ್ನುವ ಕಾರಣಕ್ಕಾಗಿ ನಾನು ಈಗ ಈ ಅವತಾರ ಪಡೆದಿದ್ದೇನೆ. ಆ ದೊಡ್ಡ ಉದ್ಯೋಗ ಬಿಟ್ಬಿಟ್ಟಿದ್ದೀನಿ. ಸೊ IIT ಬಾಬಾ ಅಂತ ಸೇರಿಸ್ಕೊಂಡಿದ್ದಾನೆ. ಅವನು ಓದಿದ್ದನ್ನು ಅಲ್ಲಿಗೆ ಸೇರಿಸ್ಕೊಂಡ. ಆಮೇಲೆ ಏನಾಯಿತು, ನಮ್ಮ ಚಾನಲ್ಗಳಿದಾವಲ್ಲ ಓ ಅಂತ ರಾಡಿ ಎಬ್ಬಿಸ್ಬಿಟ್ರು. IIT ಬಾಬಾ IIT ಬಿಟ್ಟು ಬಂದಿದ್ದಾರೆ, ಹಂಗೆ ಹಿಂಗೆ ಓ ಅಂತ ಎದ್ರು. ಇಡೀ ದೇಶದಲ್ಲಿ ಚರ್ಚೆ ಆಗೋಕ್ಕೆ ಶುರುವಾಯಿತು. ರಾತ್ರೋರಾತ್ರಿ ಒಬ್ಬ ಫೇಮಸ್ ಆಗೋದ. ಫೇಮಸ್ ಮಾಡಿಬಿಟ್ರು ಇವರು. ಆ ದುರಹಂಕಾರದಲ್ಲಿ, ಅಹಂಕಾರದಲ್ಲಿ ಏನಾದರೂ ಒಂದು ಅಲಕ್ ಬುಲಕ್ಕಲ್ಲಿ ಏನಾದರೂ ಮಾಡಿಬಿಡ್ಬೇಕು, ಆ ಮೂಲಕ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ದ. ಒಂದು ಭವಿಷ್ಯವಾಣಿಯನ್ನು ನುಡ್ದ. ಯಾವುದರ ಬಗ್ಗೆ? ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆಯಲ್ಲ, ಭಾರತ ಪಾಕಿಸ್ತಾನ ಮ್ಯಾಚ್ ಕುರಿತಾಗಿ ಒಂದು ಭವಿಷ್ಯವಾಣಿಯನ್ನು ನುಡಿತಾನೆ. ಏನೇ ಮಾಡಿದ್ರೂ ಇಂಡಿಯಾದವ್ರು ಗೆಲ್ಲೋದಿಲ್ಲ, ಪಾಕಿಸ್ತಾನನೇ ಗೆಲ್ಲೋದು. ಇದು ನನ್ನ ಭವಿಷ್ಯವಾಣಿ, ಇದು ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟ. ಆದರೆ ಯಾವ ಚಾನಲ್ನವರು ಅವನ ಹೇಳಿಕೆನ ಇವನೆಂಥ ದೇಶದ್ರೋಹಿ ಅಂತ ಹೇಳಲೇ ಇಲ್ಲ. ಹೀಗೆ ಭವಿಷ್ಯವಾಣಿ ಹೇಳಿದ್ದಾರೆ ಅಂತ ಮರ್ಯಾದೆಯಿಂದ ಹೇಳಿದ್ರೆ ಹೊರತು, ಅದೇ ಜಾಗದಲ್ಲಿ ನಾನು, ನೀವು ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಯಾವುದೋ ವ್ಯಕ್ತಿನೋ, ಮೋದಿ ಟೀಕಾಕಾರ ಯಾರೋ ಭಾರತ ಸೋತು ಹೋಗುತ್ತೆ ಪಾಕಿಸ್ತಾನದ ವಿರುದ್ಧ ಅಂತ ಒಂದು ಹೇಳಿಬಿಟ್ಟಿದ್ರೆ, ಆ ಟೀಮ್ಗಳ ಬಲಾಬಲದ ಆಧಾರದ ಮೇಲೆ ಏನಾದರೂ ಹೇಳಿಬಿಟ್ಟಿದ್ರೆ, ಅಬ್ಬಬ್ಬಬ್ಬಬ್ಬ ಅವನನ್ನು ದೇಶದ್ರೋಹಿ ಮಾಡಿ ಅವನನ್ನು ಇಷ್ಟೊತ್ತಿಗೆ ನೇಣಿಗೇರಿಸಬೇಕು ಅನ್ನೋ ಮಟ್ಟಕ್ಕೆ ಮಾತಾಡಿರೋರು. ಇವನು ದೇಶದ್ರೋಹಿ, ಪಾಕಿಸ್ತಾನಿ ಏಜೆಂಟ್, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿ ಅವನನ್ನು ಒಂದು ಗತಿ ಕಾಣಿಸಿರೋರು, ಕೇಸ್ ಮೇಲೆ ಕೇಸ್ ಹಾಕಿರೋರು. ಆದರೆ ಈ IIT ಬಾಬಾನ ಮೇಲೆ ಯಾವುದೇ ರೀತಿಯಾದಂಥ ಕೋಪನೂ ಬರಲಿಲ್ಲ ಈ ಗೋಧಿ ಮಾಧ್ಯಮಗಳಿಗೆ. ಯಾಕೆಂದರೆ ಅವನು ಸನಾತನ ಧರ್ಮ ಅಂತಾನೆ ಕಾವಿ ಧರಿಸಿದ್ದಾನೆ, ಕೇಸರಿ ಬಟ್ಟೆ ಧರಿಸಿದ್ದಾನೆ, ಭಗವಾಧಾರಿ ಆಗಿದ್ದಾನೆ, ಸಾಧು ಅಂತ ಕರ್ಕೊಂಡಿದ್ದಾನೆ. ಅವನಿಗವನೇ ಸಾಧು ಅಂತ ಕರ್ಕೊಂಡು ಅವನು ಹೇಳಿದ ಮೇಲೆ ಅವ್ಯಾರು ಪ್ರತಿರೋಧಿಸಬಾರ್ದು. ಮ್ಯಾಚ್ ನಡೀತು. ಅವನು ಹೇಳಿದ್ದಕ್ಕೆ ಉಲ್ಟಾ ಆಯಿತು. ಇಂಡಿಯಾದವರು ಭರ್ಜರಿ ಗೆಲುವನ್ನು ಸಾಧಿಸಿದ್ರು. ಪಾಕಿಸ್ತಾನನ ಕೇವಲ ಸೋಲ್ಸೋದಲ್ಲ, ಪ್ಯಾಕಪ್ ಮಾಡಿ ಆ ಟೂರ್ನಮೆಂಟಿಂದನೇ ಹೊರಗೆ ಹೋಗೋ ಹಾಗೆ ಒದ್ದು ಓಡಿಸಿದ್ರು ಪಾಕಿಸ್ತಾನ ಭಾರತ. ಅದಾದ ಮಾರನೇ ದಿನ ಇವನು ಉಲ್ಟಾ ಹೊಡಿತಾನೆ. ನನಗೆ ಅಂತರಾಳದಲ್ಲಿ ಗೊತ್ತಿತ್ತು ಇಂಡಿಯಾ ಗೆಲ್ಲುತ್ತೆ ಅಂತ, ನಾನು ಸುಮ್ಮನೆ ಹೇಳಿದೆ ಇಂಡಿಯಾ ಸೋಲುತ್ತೆ ಅಂತ ತಪ್ಪಿಸ್ಕೊಳ್ಳೋದಕ್ಕೆ. ಅಷ್ಟೊತ್ತಿಗಾಗಲೇ ಕಾಲ ಮೀರಿತ್ತು. ಒಂದಷ್ಟು ಜನ ಸ್ವಲ್ಪ ಮಟ್ಟಿಗೆ ಉಗಿಯೋದಕ್ಕೆ ಶುರು ಮಾಡಿದ್ರು ಅವನನ್ನು. ಸೊ ಅವನು ಉಗಿಸ್ಕೊಂಡ್ರೂ ಸರಿ, ಹೊಗಳಿಸ್ಕೊಂಡ್ರು ಸರಿ. ಯಾರಾದರೂ ಹೊಗಳಿಸ್ಕೊಂಡ ಅಥವಾ ಒದೆ ತಿಂದ ಏನೇ ಆಗಲಿ ಅವನ ಹೆಸರು ಓಡಾಡ್ತಿದ್ರೆ ಚಾನಲ್ ಅವ್ರಿಗೆ ಬೇಕು, ಗೋಧಿ ಮಾಧ್ಯಮಗಳಿಗೆ. ಯಾಕಂದರೆ TRP ಸಿಗುತ್ತೆ ಅಂತವನ್ನ ಕರ್ಕೊಂಬಂದ್ರೆ. ಈ ನ್ಯೂಸ್ ನೇಷನ್ ಅವ್ರು ಕರ್ಕೊಂಡೋದ್ರು. ಅಲ್ಲಿ ಗಂಚಲಿ ಮಾತಾಡ್ದ ಮಿಕ್ಕ ಸಾಧುಗಳೆಲ್ಲ ತಿರುಗಿ ಬಿತ್ತರು. ಆಗ ಒಂದಷ್ಟು ಅಶ್ಲೀಲ ಪದಗಳ ಜೊತೆ, ಬೈಗುಳಗಳ ಜೊತೆಯಲ್ಲಿ ಈ ಭಾರತ ಪಾಕಿಸ್ತಾನದ ಬಗ್ಗೆ ಸಹ ಕೆಲವು ಸಾಧುಗಳು ಮಾತಾಡಿದ್ರು. ನೀನು ದೇಶದ್ರೋಹಿ, ಇಂಡಿಯಾ ಸೋತೋಗುತ್ತೆ ಅಂತ ಹೆಂಗೋ ಹೇಳ್ದೆ ನೀನು, ಯಾವ ಭವಿಷ್ಯವನ್ನು ನುಡಿತೀಯ ನೀನು, ನಿನಗೇನೋ ಗೊತ್ತು ಭವಿಷ್ಯ ನುಡಿಯೋದಕ್ಕೆ, ಜ್ಯೋತಿಷ್ಯ ಗೊತ್ತೇನೋ ನಿನಗೆ ಅಂತೆಲ್ಲ ಅವನನ್ನು ಹಿಕ್ಕಮಗ್ಗ ಬೈದರು. ಅದರಲ್ಲೇ ಅರ್ಧಕ್ಕರ್ಧ ನಾನು ಹೇಳ್ದಂಗೆ ಕುಯ್ 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 ಅಂತ ಬೀಪ್ ಸೌಂಡಲ್ಲೇ ಹೋಯ್ತು. ಯಾಕಂದರೆ ಎಲ್ಲವೂ ಸಹ ಸುಸಂಸ್ಕೃತ ಪದಗಳು. ಭಗವಾಧಾರಿಗಳು, ಸಾಧುಗಳು, ಹಿಂದೂ ಧರ್ಮದ ಪ್ರತಿಪಾದಕರು ಅಥವಾ ದಾರಿ ತೋರಿಸುವಂಥವರು, ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋರು, ಅವರ ಮಾತುಗಳು, ಅವಳ ಬೈಗುಳಗಳನ್ನು ಕೇಳಿಸ್ಕೊಂಡ್ರೆ ಪಾವನವಾಗಿ ಹೋಗಬೇಕು ಭಕ್ತವೃಂದ. ಅಷ್ಟು ಕೆಟ್ಟ ಮಾತಲ್ಲಿ ಬೈದರು. ಈ ಕಡೆ ಅವನನ್ನು ಒಂದಷ್ಟು ಗೋಳಾಡ್ಕೊಂಡ್ರು. ಅಲ್ಲಿಗೆ ಅವನಿಗೆ ಇನ್ನೊಂದಷ್ಟು ಪಾಪ್ಯುಲಾರಿಟಿ ಸಿಕ್ತು, ಅವನ ಹೆಸರು ಇನ್ನೊಂದಷ್ಟು ಓಡಾಡ್ತು. ಈ ಕಡೆ ಚಾನಲ್ನವ್ರಿಗೆ TRP ಸಿಕ್ತು. ಅಲ್ಲಿ ನಷ್ಟ ಅನುಭವಿಸಿದ್ಯಾರು? ಈ ಭಗವಾಧಾರಿಗಳು ಅಂತ ಕರೆಸ್ಕೊಳ್ಳೋರು.
ಧರ್ಮ ಅಂತ ಒಂದಿದೆಯಲ್ಲ, ಹಿಂದೂ ಧರ್ಮ, ಸನಾತನ ಅಂತ ಇವರೇ ಕರ್ಕೊಳ್ತಾರಲ್ಲ, ಅದರ ಮಟ್ಟ ಅಂತ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಚಾನಲ್ನವ್ರಿಗೆ ಒಳ್ಳೆ TRP, ಅವರಂತೂ ಖುಷಿ ರಾತ್ರಿ ನಮ್ಮ ಚಾನಲ್ಲು ಒಂದಷ್ಟು TRP ಪಡ್ಕೊಳ್ತಾವೆ ಅಂತ. ಎಷ್ಟು ಕೊಳಕು, ಅಸಹ್ಯ, ಛೀ ಅಷ್ಟೇ. ಇವರ ಬಗ್ಗೆ ಮಾತಾಡೋದೇ ದರಿದ್ರ. ಆದರೂ ಸಹ ಜನರಿಗೆ ವಿಷಯ ಗೊತ್ತಾಗಬೇಕಲ್ಲ. ಯಾಕಂದರೆ ಈ ಗೋಧಿ ಮಾಧ್ಯಮಗಳು, ಮಾರ್ಕೊಂಡಿರೋ ಮಾಧ್ಯಮಗಳು, BJP ಗುಲಾಮಗಿರಿಯಲ್ಲಿರುವಂತಹ ಮಾಧ್ಯಮಗಳು, ಪೌರೋಹಿತ್ಯದ ಗುಲಾಮಗಿರಿಯಲ್ಲಿರುವಂತಹ ಮಾಧ್ಯಮಗಳು, ಮನುವಾದಿ ಮಾಧ್ಯಮಗಳು ಹೇಳೋದಿಲ್ಲ ಜನಕ್ಕೆ. ವೈದಿಕ ಶಾಹಿಗಳ ಗುಲಾಮರಾಗಿ ಈ ದೇಶನ ಹಾದಿ ತಪ್ಪಿಸ್ತಾ ಇರ್ತಾರೆ. ಹಾಗಾಗಿ ಇಂತಹ ಅನ್ನಿಸ್ಕೊಳ್ಳುವಂತಹ ಸುದ್ದಿಗಳನ್ನು ಸಹ ನಾನು ನಿಮ್ಮ ಮುಂದೆ ತರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹಾಗಾಗಿ ತರ್ತಾ ಇರ್ತೀನಿ. ಒಟ್ಟಿನಲ್ಲಿ ಒಂದು ಒಳ್ಳೆ ಹೇಳಿ ಈ ಕಾರ್ಯಕ್ರಮನ ಮುಗಿಸೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.